ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೇರಿರೋದೇನಪ್ಪ ಅಂದ್ರೆ ವಿಷಯ, ಇವತ್ತಿನ ಡಿಸ್ಕಷನ್ ಪಾಯಿಂಟ್ ಏನಂದ್ರೆ ನಮ್ಮ ಎಮ್ ಎಲ್ ಎಗಳಿಗೆ IPLದು ಫ್ರೀ ಟಿಕೆಟ್ಸ್ ಬೇಕತ್ತ. ಅದು ಒಂದಲ್ಲ 5. ಅದಾಯ್ತು, ಕರೆಕ್ಟು ತಪ್ಪು ನಮ್ಮ ಪರ್ಸ್ಪೆಕ್ಟಿವ್ ಏನೈತೆ ಅನ್ನೋದು ಇವತ್ತು ನಮ್ಮ ಪರ್ಸ್ಪೆಕ್ಟಿವ್ ಕೊಡಾಕಿದ್ದು ಡಿಸ್ಕಷನ್ಗೆ ಇವತ್ತು ಸೇರಿದೀವಿ. ಬಸ್ಸು ಫಸ್ಟ್ ಪಾಯಿಂಟ್ ನಿಂಗೇನು ಅನ್ಸತ್ತೆ, ಕರೆಕ್ಟು ರಾಂಗ್ ಅದವ್ರು ಕೇಳಿದ್ದು? ಎದ್ರ ಸಂಬಂಧ ಕೊಡ್ಬೇಕಂತ ಗೊತ್ತಾಗ್ಲಿಲ್ಲ ನನಗೆ. ಎದ್ರ ಸಂಬಂಧ ಅವ್ರಿಗೆ ಟಿಕೆಟ್ ಕೊಡ್ಬೇಕು? VIP ಇದಾರತ್ತವ್ರ ಏನ ಜನರಿಗತೆ ನಿತ್ ಕ್ಯೂದಾಗ ನಿತ್ ಟಿಕೆಟ್ ತೊಗೊಳಕ್ ಆಗಂಗಿಲ್ಲತ್ತ. ಅದೇ ಫಸ್ಟ್ ನಾವು ಒಂದು ಸ್ಟೇಟ್ಮೆಂಟ್ ನೋಡ್ಕೊಂಬರ್ನು, ಅವ್ರು ಏನು ಹೇಳಿದಾರ ನಾವು ಸ್ಟೇಟ್ಮೆಂಟ್ ನೋಡ್ಕೊಂಬರ್ನು, ಆಮೇಲೆ ಡಿಸ್ಕಷನ್ ಮಾಡೋಣ. ಹಾ, ಎಲ್ಲರೂ ಪಾಪ ಕಾಶಪ್ಪನವ್ರು ಒಬ್ಬನೇ ಹಿಡ್ಕೊಂಡು ಜಡ್ಯಾತರ ಕರೆ ಕಾಶಪ್ಪನವ್ರು ಒಬ್ಬ ಮಾತಾಡಿಲ್ಲ. ಅವನ ಜೊತೆ ನಮ್ಮ ದ ಗ್ರೇಟ್ ವಿರೋಧ ಪಕ್ಷದ ನಾಯಕರು R ಅಶೋಕ್ ಅವರು ಮಾತಾಡಿದ್ರು. ಅದೇನೈತೆ ಫಸ್ಟ್ ಎಲ್ಲಾರು ವಿಡಿಯೋ ನೋಡ್ಕೊಂಬರೋಣ, ಆಮೇಲೆ ಡಿಸ್ಕಷನ್ ಮಾಡೋಣ ಇದನ್ನ. Okay. Karnataka State Cricket Association has not providing the tickets for the MLAs, ministers and their families. See, they are taking all the facilities from the government. They're getting all the securities, everything. They're taking all the facilities from the government, but they are not respecting the MLAs. They are not issuing the tickets. Even they are telling online. Online is all we know. It's all the black market, like they are taking in the online. Their bookies are there. They are selling it in a black. One ticket which is cost 5,000 rupees, we are buying it for 35,000 rupees. So there is no facilities for the MLAs and ministers. So we requested the government. Opposition leader has raised the issue in the assembly. So I also supported that, and we requested our speaker to take necessary action against them and issue the ticket, minimum 5 tickets for the MLAs, and they have to make a separate sitting arrangement. We are VIPs. We can't go in the queue and stand there. We went last time. We were standing in the queue. They're sending us in some gallery with the public. It's not going to happen. So they have to have certain respects. So they have to take a necessary action. We requested our Deputy CM. He also promised us he'll solve this problem and get the tickets for us and make a separate statement for us for sitting arrangement in the. ಓಕೆ, ನಮ್ಮ ಕಾಶ್ಯಪ್ನವ್ರ ಸರ್ ಮಾತಾಡಿದ್ದಾಯ್ತು. ಇನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ಬೇರೆನೋ ಮಾತಾಡಿದಾರತ್ತ, ಅವ್ರಿಗೆ ಇವ್ರು ಸಪೋರ್ಟ್ ಮಾಡಿರತ್ತ. ಅವ್ರು ಏನ್ ಮಾತಾಡಿದಾರ ಒಂದ್ ಸ್ವಲ್ಪ ಅದನ್ನೂ ಒಂದ್ ಜರ ವಿಡಿಯೋ ನೋಡ್ಕೊಂಬರೋಣ ನಾವು ಹೋಗಿ. ಒಂದು ನಿಮಿಷ, ಜಾಗ ನಾವು ಕೊಟ್ಟಿರೋದು, ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ, ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು. ಅವ್ರಿಗೆ ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ನೀನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಗೊತ್ತಾ ದುಡ್ಡು? ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ. ಹಂಗೆ ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿಲ್ಲ ನಮ್ಮದು. ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನ್ನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿದೆ ಮೂಲ ಉದ್ದೇಶ. ನೈಜ ಕ್ರಿಕೆಟ್ R ಅಶೋಕ್ ಅವ್ರ ನಾವ್ ಜಾಗ ಕೊಟ್ಟ ಮನಿಂದ ಜಾಗ ಕೊಟ್ಟಾತ R ಅಶೋಕ್ ಅವ್ರ. ಮತ್ತ ಅಲ್ಲೋ ಅವ್ರ ಈಗ ನೋಡ, R ಅಶೋಕ್ ಹೇಳಿದ ಪ್ರಕಾರ 1 ಟಿಕೆಟ್ ಕೊಡ್ತಾರ ಇವ್ರಿಗೆ MLAಗೆ. ಅವ್ನ್ MLA ಹೆಸರು ಮೇಲೆ ಕೊಡ್ತಾರ ಟಿಕೆಟ್. ಆ ಟಿಕೆಟ್ ಮೇಲೆ ನಮ್ಮ ಮಕ್ಕಳು ಹಾಕಂಗಿಲ್ಲ, ನಮ್ಮ ಹೆಂಡತಿನೂ ಹಾಕಂಗಿಲ್ಲ. ಅಂದ್ರೆ ಇವ್ರ ಮನ್ಯಾಗ ನಾವು ಮ್ಯಾಚ್ ನೋಡಕ್ ಹೋಗ್ಲತ್ತ ಅಂದ್ ಆರ್ಸ್ ಕಳ್ಸಿದೀವು. ಇವ್ರ ಮ್ಯಾಚ್ ನೋಡ್ಲತ್ತ ನಾವು ಆರ್ಸ್ ಕಳ್ಸಿದೀವು. ಎದಕ್ ಕಳ್ಸಿದೀವು ನಂಗೆ ತಿಳಿವತ್ತು. ಈಗ ಆರ್ ಅಶೋಕ್ ಕನ್ಫರ್ಮ್ ಮಾಡಿದ್ದೇನ ಟಿಕೆಟ್ MLA ಬರ್ತಾವ ಅಂತ ಹೇಳ್ತಿರ್ಲಿ. ಹಾ, ಬಟ್ ಇನ್ನೇನ್ ಬೇಕಿರು ಮನಿ ಮಂದಿಗೆಲ್ಲ ಕೊಡೋದು ಟಿಕೆಟ್. ಮನೆ ಮಂದಿಗೆಲ್ಲ ಬೇಕು, ಹ್ಯಾಂತಿಗೆ ಬೇಕು, ಮಕ್ಕಳಿಗೆ ಬೇಕು, ಮತ್ತೆ ಅವ್ರ ರಿಲೇಟಿವ್ಸ್ ಇದ್ರೆ ಅವ್ರಿಗೆ ಬೇಕು. ಮನ್ಯಾಗ ಒಬ್ಬ ಮಗ ಇಲ್ಲ, ಮತ್ತೆ 2-3 ಮಂದಿ ಇದ್ರೆ ಅವ್ರಿಗೂ ಬೇಕು. ಜಾಯಿಂಟ್ ಫ್ಯಾಮಿಲಿ ಇತ್ತು, ಜಾಯಿಂಟ್ ಫ್ಯಾಮಿಲಿಯಾಗ 8 ಮಂದಿ ಎಲ್ಲರಿಗೂ ಬೇಕು. ಕಾಶ್ಯಪ್ನವ್ರದ್ದು ಒಂದು ಪಾಯಿಂಟ್ ನೋಡಿದೇನಿ, ನಮಗೊಂದು ಟಿಕೆಟ್ ಕೊಡ್ತಾರೋ ಹೋದ್ ಗ್ಯಾಲರಿಯಾಗ ಕುಣಿಸ್ತಾರತ್ತ ಪಬ್ಲಿಕ್ ಜೊತೆ. ಯಾಕಪ್ಪ ಪಬ್ಲಿಕ್ ಜೊತೆ ನಿಮಗೆ ಕುಂಡ್ರಾಕ್ ನಾಚಿಕ್ ಬರೈತಿ, ಅಸಹ್ಯ ಅನ್ಸಾಯ್ತ ನಿಮಗೆ ಪಬ್ಲಿಕ್ ಜೊತೆ ಕುಣ್ಸಾಕ್? ನಾವು VIP ಇದೇವು, ನಮ್ಮನ್ನ ಪಬ್ಲಿಕ್ ಜೊತೆ ಕುಣಿಸ್ತಾರತ್ತ. ಇವ್ರಿಗೆ ಸಪ್ರೇಟ್ ಸೀಟಿಂಗ್ ಅರೇಂಜ್ ಮಾಡ್ಬೇಕತ್ತೆ MLAಗಳಿಗೆ. ಅಲ್ಲೋ ನೋನ್ ಟಿಕೆಟ್ ಎಲೆಕ್ಷನ್ ಟೈಮ್ ಮನಿ ವೋಟ್ ಹಾಕ್ಬೇಕು, ಕಾಲ್ ಮುಗಿಯಕ್ಕೆ ಅದಕ್ಕೆ ಹೋಗ್ತಾರ. ಅವಾಗ VIP ಅಲ್ಲನ ಅವ್ರು? ಅವಾಗ ಅಲ್ಲಿ VIP
ಅವಾಗ ನಾವು ಜನಸೇವಕರು ಏನ ಮ್ಯಾಚ್ ನೋಡಕ್ ಟಿಕೆಟ್ ಸುಕ್ಕಾಗಿ ನಾವು ಮಂದ್ಯಾಗ ಕುಂಡ್ರಂಗಿಲ್ಲ, ಯಾಕಂದ್ರೆ ನಾವು VIP ಇದೇವ್, ನಾವು ಪಬ್ಲಿಕ್ ಜೊತೆ ಕುಂಡ್ರಂಗಿಲ್ಲ. ನಾವು ಒಂದೇ ಟಿಕೆಟ್ ಸಾಕಾಗಂಗಿಲ್ಲ, ನಮ್ಗೆ 5 ಟಿಕೆಟ್ ಬೇಕು. ನಮ್ಮ ಹ್ಯಾಂತಿಗೆ, ನಮ್ಮ ಮಕ್ಕಳಿಗೆ, ಎಲ್ಲರಿಗೂ ಜಾಗ ಕೊಟ್ರಲ್ಲ ಮನಿಂದ. ಅಶೋಕ್ನವ್ರ ಸರ್ ಆತು, ನಮ್ಮ ಆರ್ ಅಶೋಕ್ ಅವ್ರ ಸರ್ ಆತು, ಮನಿಂದ KCA ಜಾಗ ಕೊಟ್ಟಾರ ಕ್ರಿಕೆಟ್ ನಡ್ಸಕ. ಟ್ಯಾಕ್ಸ್ ತುಂಬಾಗಿಲ್ಲ ಟ್ಯಾಕ್ಸ್ ತುಂಬಾಗಿಲ್ಲ, ಆಕ್ಟಿವಿಟಿ ಮ್ಯಾನೇಜ್ಮೆಂಟ್ ಪುಕ್ಷಟೆ ಮಾಡಿ ಹೊಂಟಾರ. ಪುಕ್ಸಟ್ಟೆ ಮಾಡಿ ಹೊಂಟಾರ. ಅದರಿಂದ ಏನು IPL ಇಲ್ಲಿ ಬೆಂಗಳೂರದಾಗ ನಡೆಯೋದ್ರಿಂದ ಅದರಿಂದ ಏನು ರೆವೆನ್ಯೂ ಜನರೇಟ್ ಆಗಂಗಿಲ್ಲ ಇವ್ರಿಗೆ. ಆಗ್ತಿಲ್ಲ. ಹೌ ಸ್ಟುಪಿಡ್ ಇವು ಇಲ್ಲಿಟ್ರೇಟ್ ಮಾತಾಡ್ತಾರಲ್ಲ ವಿದ್ಯಾವಂತರು. ಅಲ್ಲೋ ನನಗ ಅವಿದ್ಯಾವಂತರಲ್ಲ, ಇವ್ರಿಗೆ ಎಷ್ಟು ದುರಾಸೆಗಳು ಎಷ್ಟದಾವ ಅಂತ ಹೇಳಿದ ರಾಜಕಾರಣಿಗಳಿಗೆ. ಕಾಶ್ಯಪ್ನವ್ರು ಇನ್ನೊಂದು ಹೇಳಿದ, 5,000 ರೂಪಾಯಿ ಟಿಕೆಟ್ 35,000 ರೂಪಾಯಿ ಬ್ಲ್ಯಾಕ್ದಾಗ ಮಾರಾತಾರತ್ತ ನಂದು. ಕಾಶ್ಯಪ್ನವ್ರು ಸರ್ ನಿಮ್ದ ಇದನ್ನೈತಿ, ಗೌರ್ಮೆಂಟ್ ಐತಿ, ನೀವು ಎನ್ಕ್ವೈರಿ ನಡೆಸ್ರಿ, ಅದನ್ನ ಪ್ರೂವ್ ಮಾಡ್ರಿ. ಹಂಗೇನ್ರ ಐತಂದ್ರೆ RCB ಅವ್ರನ್ನ ಅರೆಸ್ಟ್ ಮಾಡ್ರಿ. ಇಲ್ಲ ಇಲ್ಲಿ ಮ್ಯಾಚ್ ನಡ್ಸಾಕನ ಪರ್ಮಿಷನ್ ಕೊಡ್ಬೇಡ್ರಿ ಅವ್ರಿಗೆ. ನಿಮಗೆ RCB ಮ್ಯಾಚ್ ಇಂದ ತ್ರಾಸಾಗತ್ತಂದ್ರೆ ನಡ್ಸಾಕನೇ ಕೊಡ್ಬೇಡ್ರಿ ಅವ್ರಿಗೆ. ಬೇರೆ ಕಡೆ ಆಡ್ತಾರಲ್ಲ ಅವ್ರ ಸಪೋರ್ಟ್ ಮಾಡೋರು. ನಾವು ಇಲ್ಲಿ ಮುಂಬೈದಾಗ ಆಡ್ರಿ ಬಿ ಸಪೋರ್ಟ್ ಮಾಡ್ತೀವಿ, ರಾಜ್ಕೋಟ್ನಾಗ ಆಡ್ರಿ ಬಿ ಸಪೋರ್ಟ್ ಮಾಡ್ತೀವಿ, ಹೋಗಿ ಕಾಶ್ಮೀರ ಆಡ್ರಿ ಬಿ ಸಪೋರ್ಟ್ ಮಾಡ್ತೀವಿ ನಾವು. ಸಪೋರ್ಟ್ ಮಾಡುವ ಹಾ ನೀವು ನಿಮ್ದು ಇದ ದುರಾಸೆಗೆನ ಹೋದ್ಸತ ನಮ್ದು ಗೆದ್ದದ ಒಂದು 24 ತಾಸು ನಾವು ಸೆಲೆಬ್ರೇಟ್ ಮಾಡಕ್ಕಾಗಿಲ್ಲ. ವಿನ್ನಿಂಗ್ 18 ವರ್ಷ ಆದ್ಮೇಲೆ ಗೆದ್ದದ ಒಂದು 14 ತಾಸು ನಾವು ಕರೆಕ್ಟಾಗಿ ಸೆಲೆಬ್ರೇಟ್ ಮಾಡಕ್ಕಾಗ್ಲಿಲ್ಲ ನಮ್ಗೆ. ಸೀರಿಯಸ್ಲಿ ಈ ತರ ಇದನ್ ಕೊಡ್ತಾರ ಇವ್ರು ಮ್ಯಾಗಿನ್ ಅವ್ರು ಸೀನಿಯರ್ಸ್ ಆಗಿ ಅವ್ರು ಒಂದು ಬೇಕಲ್ಲ. ಹೋಗಿ ಕಾಶ್ಯಪ್ನವ್ರು ಮಾತಾಡಿದ್ರ ಆಸ್ ಅಪೋಸಿಷನ್ ಲೀಡರ್ ಅಶೋಕ್ ಅವ್ರದ್ದು ಜವಾಬ್ದಾರಿ ಏನೈತಿ ಇಲ್ಲಿ? ಅಲ್ರಿ ಅವ್ರ ಮನೆ ಹಾಕಿದವ್ರ ಗತಿ ಕೇಳ್ತಾರ, ನಾವ್ ಜಮೀನ್ ಕೊಟ್ಟಿರ್ತ ಹೇಳ್ತಾರ. ಜಮೀನೇನ್ ಹಂಗೆ ಪುಕ್ಷಟೆ ಕೊಟ್ಟಿಲ್ಲಲ್ಲ, ಪುಕ್ಸಟ್ಟನ ಕೊಟ್ಟಾರಲ್ಲ ಅವ್ರು. KCA ರೊಕ್ಕ ಕೊಟ್ಟಿಲ್ಲ, ಅದಕ್ಕೆ ಟ್ಯಾಕ್ಸಸ್ ಅದು ಕೊಡುತ್ತಲ್ಲ. ಅಲ್ಲ ಅವ್ರ ಲಿಟ್ರಲಿ ಏನ್ ಮಾಡತ್ತಾರ ಗೊತ್ತೇನು? ಬ್ಲ್ಯಾಕ್ ಮೇಲ್ ಮಾಡತ್ತಾರ. ನಿಮಗ್ ನಾವ್ ಇಲ್ಲಿ ಕ್ರಿಕೆಟ್ ಡೆವಲಪ್ ಮಾಡಕ್ ಗ್ರೌಂಡ್ ಮಾಡಿಸ್ಕೊಟ್ಟೆವು, ನೀವು ಇಲ್ಲಿ ಕಮರ್ಷಿಯಲ್ IPL ಮ್ಯಾಚ್ ಆಡ್ಸತ್ತೀರಿ. ನೀವು IPL ಮ್ಯಾಚ್ ಆಡ್ಸೋರ್ ಇದ್ರಂದ್ರೆ ನಮ್ಗೆ MLA ಎಲ್ಲರಿಗೂ ಒಬ್ಬೊಬ್ರಿಗೆ 10 ಟಿಕೆಟ್ ಕೊಡ್ರಿ. ನೀವು ಹೆಂಗ್ ಬೇಕಂಗ್ ಮಾಡ್ಕೊರಿ. ನಮಗ್ ಕೊಟ್ಟಿಲ್ಲ ಅಂದ್ರೆ ನಾವು ನಿಮ್ಮನ್ನ ಕ್ವಶನ್ ಮಾಡ್ತೀವಿ. ಅಲ್ಲಿ ಸಕ ನಿಮ್ಮನ್ನ ನಾವು ಕ್ವಶನ್ ಮಾಡಂಗಿಲ್ಲ. 18 ವರ್ಷದಿಂದ ಎಲ್ಲಿತ್ತು ಕ್ವಶನ್? ಫಸ್ಟ್ ಟೈಮ್ ಆಗ್ತಿಲ್ಲ ತಿನ್ನಸ್ವಾಮಿ ಅವರು. ಈ ಸಲ ಆಫ್ಲೈನ್ ಇಟ್ಟಿಲ್ಲ, ವರ್ಷ ಆಫ್ಲೈನ್ ಇರ್ತಿತ್ತ. ಅಲ್ಲಿ ಯಾರೇ ಡಿ ಸಿ ಆತ, ಅಲ್ಲಿ ಆಫೀಸರ್ ಯಾರ ಇರ್ತಾರಲ್ಲ, ಪೊಲೀಸ್ ಆಫೀಸರ್ಸ್ ಆತು, ಇದ್ರೋಗ ಸ್ಟೇಡಿಯಂನಾಗ ಆ ಪೊಲೀಸ್ಗಳ ಕಡೆ ಹೇಳಿ ಇಸ್ಕೋತೀರಿ. ಆಮೇಲೆ ಎಲ್ಲರಿಗೂ ಈಗ ಎಲ್ಲ ಆನ್ಲೈನ್ ಮಾಡಿದಾರ ಅಂತಲೇ ಈಗ ತ್ರಾಸ ಆಗೈತಿ. ಈಗ ಟಿಕೆಟ್ ಸಿಗಾನಿಲ್ಲ ಈ ವರ್ಷ. ಅಣ್ಣ ಇವ್ರು ಇನ್ನೊಂದು ದೋಸ್ತ್ ಏನ್ ಹೇಳಿದ್ರು, ನಾವು ಇವ್ರಿಗೆ ಉಪಕಾರ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಸ್ಟ್ಯಾಂಪೇಡ್ ಆಯ್ತು 11 ಜನ ತಿಳ್ಕೊಂಡ್ರು. ಅವ್ರು ಯಾರು ಜವಾಬ್ದಾರಿ ತಗೊಂಡ್ರದನ್ನ? RCB ಮ್ಯಾನೇಜ್ಮೆಂಟ್ ಮೇಲೆ ಹಾಕಿದ್ರು. ಮೊನ್ನೆ ಪರ್ಮಿಷನ್ ಕೊಡಾಕ ನಾಯಿಗತೆ ಅಡ್ಡಾಡ್ಸಿದ್ರ. 1 ಇನ್ಸ್ಪೆಕ್ಷನ್ 2 ಇನ್ಸ್ಪೆಕ್ಷನ್ 2 ಮಾಕ್ ಡ್ರಿಲ್ 3 ಮಾಕ್ ಡ್ರಿಲ್ ಅಂತ ಹೇಳಿ ಫಸ್ಟ್ ಮಾಡಿದ್ವಿ. ಇವ್ರಿಗೆ ಏನ್ ರೈಟ್ಸ್ ಅಂದ್ರ? ನನಗೆ ಕಾಶ್ಯಪ್ನವ್ರನ್ನ ಅದ ನನಗೊಂದು ಅವ್ನ ತಿಳಿ ಕಡ ಆಯ್ತು. ಪಬ್ಲಿಕ್ನ್ಯಾಗ ಕೂತ್ ಇವ್ರಿಗೆ ಮ್ಯಾಚ್ ನೋಡಕ್ ಏನ್ ತ್ರಾಸ ಆಯ್ತಪ್ಪ. ಪಬ್ಲಿಕ್ ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲೋ ಟಿಕೆಟ್ ನಾವು ಜನಸೇವಕರದೇವ್, ನಾವು ನಿಮ್ ಸೇವೆ ಮಾಡಕ್ ಬಂದೇವು, ನಾವೇನ್ ಇದಕ್ ಬಂದಿಲ್ಲ ತಗೊಂಡ್ ಹೋಟ್ ಕೇಳೋದ. ಗೆದ್ದ ಆದ್ಮೇಲೆ VIP ಆಗ್ತಾರ ನೀವು? VIP ಆದ್ರೆ ಅವನು ಸಾಮಾನ್ಯ ಜನರ ಜೊತೆ ನಿಮ್ಮಂತವ್ರ ಜೊತೆ ಕೂತ್ ಮ್ಯಾಚ್ ನೋಡಕ್ ಮಾನ್ಸಲ್ಲಂಗಿಲ್ಲ ಇವ್ರಿಗೆ. ಇದೆಂತದಪ್ಪ ಏನ? ಸೀರಿಯಸ್ಲಿ ಇದನ್ನ ರೀಥಿಂಕ್ ಮಾಡ್ಬೇಕು. ಇವ್ರು ಹೆಂಗ್ ವಿಚಾರ ಮಾಡ್ತಾರ ಗೊತ್ತಿಲ್ಲ ದೋಸ್ತ್. ನಮ್ ರಾಜ್ಯದ ಹೆಸರು ಕೆಡ್ಸತ್ತಾರ ನೋಡಿ. ಈಗ ಮೊನ್ನೆನ ಆದಿತ್ಯ ಬಿರ್ಲಾ ಆಯ್ತು, ಮತ್ ಫಾರಿನ್ ಕಂಪ್ನಿಗಳು ಕೂಡ ಎಲ್ಲ RCB ಪರ್ಚೇಸ್ ಮಾಡಿದ್ರು. ಅವ್ರ ಮುಂದೆ ಹೋಗಿ ಇವ್ರ ರಾಜಕಾರಣಿಗಳು ಹಿಂಗೆಲ್ಲ ಮಾಡಕತ್ರ ಅಂದ್ರ ಮೋಸ್ಟ್ಲಿ ನನಗನ್ಸ ಮಟ್ಟಿಗೆ ಅವ್ರ ಇಲ್ಲೇನ್ ಬಾಳ ದಿವ್ಸ ನಿಲ್ಲಂಗಿಲ್ಲ ಅನ್ಸಿತ್ತು. ಟೀಮ್ ಒಂದ್ ಹೆಸರ ಸಿಟಿ ಚೇಂಜ್ ಮಾಡ್ಕೊಂಡ್ ಬೇರೆ ಕಡೆ ಹೋಗ್ತಾರು, ಇಲ್ಲ ಇಲ್ಲಿ ಬೆಂಗಳೂರಿನಾಗ ಮ್ಯಾಚ್ ಇಡೋದನ್ನ ಬಂದ್ ಮಾಡ್ಬಿಡ್ತಾರು. ಬೆಸ್ಟ್ ಅದ. ಈ ತರ ಹಪಾಹಪಿ ಮಾಡಿದ್ರ ಅಂದ್ರ ಒಂದ್ ಸ್ವಲ್ಪ ಏನಂತಾರ ನಾಚಿಕಿರೋರು ಹಿಂಗ್ ಕೇಳ್ತಾರ. ದೋಸ್ತ್ ಒಂದಂತೂ ನಾನು ಹಿಂಗೆ ಹೇಳ್ತಾನೆ ಕೇಳು. RCB ಫ್ಯಾನ್ ಫ್ರಮ್ ಕರ್ನಾಟಕ ನಾ ಹೇಳ್ತಾನು. ಮೋಸ್ಟ್ ಆಫ್ ದ ಫ್ಯಾನ್ಸ್ RCB ಕರ್ನಾಟಕದಿಂದ ಅದಾರ, ಇಲ್ಲ ನಂಗಿಲ್ಲ. ಬಟ್ RCB ಮ್ಯಾಚ್ ನೀ ಕರ್ನಾಟಕ ಬೆಂಗಳೂರು ಬಿಟ್ಟು ಯಾವ್ದೋ ಸಿಟಿಯಾಗ ಇಡು, ಸ್ಟೇಡಿಯಂ RCB ಫುಲ್ ಆಗ್ಲಿಲ್ಲ ಅಂದ್ರೆ ನಾ ಬರ್ದು ಕೊಡ್ತೇನೆ ನಿನಗೆ. ನೀ ಅದಕ್ಕೂ ವಿರಾಟ್ ಕೊಹ್ಲಿ ಸಲುವಾಗಿರನ್ನು ಅಥವಾ ಟೀಮ್ ಇದನ್ನು ಏನಾಗ್ಲಿ, ಬಟ್ RCB ಮ್ಯಾಚ್ ಎಲ್ಲೇ ನಡಿಲೆ 100% RCB ಫ್ಯಾನ್ಸನ ಬರ್ತಾರಲ್ಲ. ಅದಕ್ಕೆ ಸಾಕ್ಷಿನ ನಮಗ್ ಹೋದ್ಸತಿ ಫೈನಲ್ ಅಹಮದಾಬಾದ್ನಾಗ. ಕರೆಕ್ಟ್ ಅದಷ್ಟ ಅಲ್ಲೇ
ಮುಂಬೈ ಎಂ.ಐದ ಭದ್ರಕೋಟೆ ಮುಂಬೈದಾಗ ಸಕಟ ಹೋದ ವರ್ಷ ಆರ್ ಸಿ ಬಿ ಅನ್ನತ್ ಮಂದಿ. ಚೆನ್ನೈದಾಗ ಆರ್ ಸಿ ಬಿ ಅಂದಾರ. ಚೆನ್ನೈ ಹಾ. ಚೆನ್ನೈ ಆರ್ ಸಿ ಬಿ ಟೀಮಿಗೆ ಬೆಳ್ಯಾಕ ಫ್ಯಾನ್ ಫಾಲೋಯಿಂಗ್ ಹೆಚ್ಚು ಮಾಡ್ಕೊಳಕ ಬೆಂಗಳೂರಿನಾಗ ಆಡ್ಸ್ಬೇಕಂತ ಏನೂ ಇಲ್ಲ. ಅದನ್ನ ನಮ್ಮ ರಾಜಕಾರಣಿಗಳು ತಿಳ್ಕೊಬೇಕು. ಇವ್ರು ಹಿಂಗ ಡಿಮಾಂಡ್ಗಳು ಇಟ್ಕೋತ ಹೋದ್ರಂದ್ರೆ ಇವತ್ತಿಲ್ಲ ನಾಳೆ ಟೀಮ್ ಓನರ್ಸ್ ಏನ್ ಮಾಡ್ತಾರೋ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಕೋತಾರೋ, ಅದರಿಂದ ಲಾಸ್ ಆಗೋದು ಅವ್ರಿಗೇನು ಲಾಸ್ ಆಗಂಗಿಲ್ಲ, ಅಲ್ಟಿಮೇಟ್ಲಿ ನಮ್ಮ ಫ್ಯಾನ್ಸ್ಗೆನ ಲಾಸ್ ಆಗೋದು. ಇವ್ರು ಈ ತರ ಏನಾದ್ರು ಪ್ರೆಷರ್ ಹಾಕಿ ಟೀಮ್ ಮ್ಯಾನೇಜ್ಮೆಂಟ್ ಕಡೆ ಹೋಗಿ ಈ ತರ ಏನಾದ್ರು ಮಾತಾಡಿದ್ರೆ ಎನಿವೇ ಇದು ಯಾವಾಗೋದು ಲಾಸ್ಟ್ ಓನರ್ಶಿಪ್ ಐತಿ. ಈಗಿನ ಆದಿತ್ಯ ಬಿರ್ಲಾ ಗ್ರೂಪ್ ನವ್ರು ಏನ್ ಮಾಡ್ತಾರೆ, ಇದು ಈ ತರ ಐತಂತೆ ನೆಕ್ಸ್ಟ್ ಟೈಮ್ ಅವ್ರು BCCI IPL ಪ್ರೆಸಿಡೆಂಟ್ ಹೇಳ್ಬಿಡ್ತಾರು, ವಿ ಡೋಂಟ್ ವಾಂಟ್ ಟು ಪ್ಲೇ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿ. ಹೌದು. ಈ ಪೊಲಿಟಿಕಲ್ ಪ್ರೆಷರ್ ಹೆಂಗ್ ಅವ್ರಿಗೆ ಅಪಾರ್ಟ್ ಫ್ರಮ್ ಇದು ಸ್ಪೋರ್ಟ್ಸ್ ಪ್ರೆಷರ್ ಇರ್ತೈತೆ ಇದ್ರದ್ದು, ಅದ್ರ ಮೇಲೆ ಪೊಲಿಟಿಕಲ್ ಪ್ರೆಷರ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದ. ಅಲ್ಲೋ ಇವ್ರಿಗೆ ನಾಚಿಕೆರೆ ಹೆಂಗ್ ಬರಂಗಿಲ್ಲ ಅಂತನ ಇಷ್ಟು ಹಿಂಗ್ ಡಿಮಾಂಡ್ಗಳು, ಇಂತ ಸಿಲ್ಲಿ ಡಿಮಾಂಡ್ಸ್ ಇಡಾಕ ಆತ್ರಿ. ನಮಗ್ ಒಂದ್ MLA ಗಳಿಗೆ ಒಂದೊಂದು ಟಿಕೆಟ್ ಕೊಡಪ್ಪ ಅಂದಿದ್ರೆ ಓಕೆ ಆತ್ ಬಿಡಪ್ಪ, ಅವ್ನು ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಇದಾರು ಒಂದ್ ಟಿಕೆಟ್ ತಗೊಂಡ್ ಹೋಗಾರ ತನಕ. ನಮ್ ಫ್ಯಾಮಿಲಿದವ್ರಿಗೆ ನಮ್ ಹ್ಯಾಂತಿ ಮಕ್ಕಳಿಗೂ ಬೇಕತ್ತಂದ್ ಕೇಳ್ತಾರಲ್ಲ ಟಿಕೆಟ್, ಎಷ್ಟ ನಾವು ನಿರ್ಲಜ್ಜ ಆಗ್ಯಾರ ತಂದ್. ನಮಗ್ ಎಲ್ಲಾ ಕಡೆನು ಅಲ್ಲೋ ಎಲ್ಲಾ ಕಡೆನು VIP ಕಲ್ಚರ್ ಏನ ಬೇಕೇನು ಇವ್ರಿಗೆ? ಏನೋ ಈಗ ಆಲ್ರೆಡಿ ನಮ್ದು ರೆಗ್ಯುಲರ್ ಲೈಫ್ನಾಗ VIP ಕಲ್ಚರ್ ಆಗೈತಿ, ಇನ್ನು ಸ್ಪೋರ್ಟಿಂಗ್ದಾಗೂ VIP ಕಲ್ಚರ್ ತೊಂಬ್ರವ್ರ ಇವ್ರ. ಏನಕ್ಕೆ ದೇವಸ್ಥಾನ ಒಳಗ್ ನಿಲ್ಲಂಗಿಲ್ಲ, ಒಂದ್ ಇದ್ರೊಳಗೆ ಟ್ರಾಫಿಕ್ ಒಳಗ್ ನಿಲ್ಲಂಗಿಲ್ಲ, ಎಲ್ಲರಿಗೂ ಪಾಸ್ ಎಲ್ಲರಿಗೂ VIP ಕಲ್ಚರ್. ಏನ್ VIP ಕಲ್ಚರ್ ಖತಮ್ ಮಾಡ್ತಾನಂತೆ, ಬಾಳ ಮಂದಿ ಬಂದ್ರು ಆಮೇಲೆ ದೊಡ್ಡ VIP ಹೋದ್ರು. ನನಗಂತೂ ಇದ ಅಟ್ಟರ್ಲಿ ನಾನ್ಸೆನ್ಸ್ ಅನಿಸ್ತು ನೋಡಿ. ವಿವರ್ಸ್ ಶೇಮ್ಫುಲ್ ನಾನ್ಸೆನ್ಸ್ ಅಂಡ್ ಶೇಮ್ಫುಲ್. ಇಷ್ಟು ನಿರ್ಲಜ್ಜ ಆಗಕ್ ಹೋಗ್ಬೇಡ್ರಿ ರಾಜಕಾರಣಿಗಳು ದಯವಿಟ್ಟು. ನಮ್ಮ ರಾಜ್ಯದಿಂದ ನಮ್ಮ RCB ಟೀಮ್ ದೂರ ಆಗೋಂಗ್ ಮಾಡಕ್ ಹೋಗ್ಬೇಡ್ರಿ, ನಮ್ದೊಂದು ರಿಕ್ವೆಸ್ಟ್ ಐತಿ. ಇನ್ನ ನಮ್ಮ ವಿವರ್ಸ್ ನಿಮಗೆಲ್ಲ ಏನ್ ಅನಿಸ್ತತಿ ಒಂದ್ ಸ್ವಲ್ಪ ಕಮೆಂಟ್ನಾಗ ಹಾಕ್ರಿ. ಕರೆಕ್ಟ್ ಆಯ್ತೋ ತಪ್ಪಾಯ್ತೋ ಅವ್ರು ಹೇಳಿದ್ದು. ನಮ್ಮ ಪ್ರಕಾರ ರಾಜಕಾರಣಿಗಳು ಕೇಳಿದ್ ತಪ್ಪ. ಕೇಳುವರು ಅವ್ರಿಗೊಂದು ಟಿಕೆಟ್ ಕೇಳಿದ್ರು ನಾನ್ ತಪ್ಪ ಅನ್ನಂಗಿಲ್ಲ, ಬಟ್ ನಮ್ ಫ್ಯಾಮಿಲಿಗೂ ಕೊಡ್ರಿ, ನಮ್ಮನ್ನ ಪಬ್ಲಿಕ್ದಾಗ ಕುಣಿಸ್ಬೇಡ್ರಿ, ನಮ್ಗೊಂದು ಸಪ್ರೇಟ್ ಸ್ಟ್ಯಾಂಡ್ ಮಾಡ್ರಿ. ನೆಕ್ಸ್ಟ್ ಟೈಮ್ ಈಗ ಹೆಂಗ ಫ್ಯಾನ್ಸ್ ಒಂದು ಸ್ಟ್ಯಾಂಡ್ ಮಾಡಿರ್ತಾರಲ್ಲ ಪ್ರಮೋಷನ್ದು, ಹಂಗ ಇವ್ರಿಗೆ ಕರ್ನಾಟಕ MLAs ಒಂದು ಸ್ಟ್ಯಾಂಡ್ ಮಾಡೋದೊಂದು ಸ್ಟ್ಯಾಂಡ್ ಹೆಸರಿಟ್ಟು ಇವ್ರಿಗೆ ಕೊಟ್ಟು ಬಿಡ್ಬೇಕು. 225 ಸೀಟ ಒಂದ್ MLA ಕೊಟ್ರ 29 ಮಂದಿ MP ಎಲ್ಲ ಇವ್ರ ಮ್ಯಾನೇಜ್ಮೆಂಟ್ ದವ್ರು ಒಂದ್ 500 ಟಿಕೆಟ್ ಮಹಾರಾಷ್ಟ್ರ 500 ಟಿಕೆಟ್ ತಗೋರೋದ್ನ. ಇಲ್ಲ 500 ಟಿಕೆಟ್ ಎಲ್ಲರಿಗೂ ಕಾಸ್ಟ್ ಆಫ್ 35,000 ಇದಿರ್ತೈತೆ, ಅಷ್ಟೇ ಲಕ್ಷ ಮಾಡ್ಕೋತಾರ ಅವರು. ಪೇ ಮಾಡಿ ಹೋಗಿಲ್ಲ, ಸೀಟ್ ರಿಸರ್ವ್ ಮಾಡ್ತಾರೆ, ಪೇ ಮಾಡಿಲ್ಲ. ಪೇ ಮಾಡಕ್ ಇವ್ರಿಗೇನ್ ರೊಕ್ಕ ಕಡಿಮೆ ಐತೆ ಅವನು ಅಲ್ಲಿ ರೊಕ್ಕ ಬಿದ್ದು ಕೊಳೆ ಆಯ್ತು ಅಂತ ಹೇಳ್ತಾರೆ. ಇವ್ರ ಕಡೆ ರೊಕ್ಕ ಇಲ್ಲ ಪಾಪ, ಬಡವ್ರು ಉಣ್ಣಾಕ ತಿನ್ನಕ ರೊಕ್ಕ ಇಲ್ಲಾಗೈತ್ರಿ. ನಮ್ಮ MLAಗಳಿಗೆ ಉಣ್ಣಾಕ ತಿನ್ನಕ ರೊಕ್ಕ ಇಲ್ಲಾಗೈತಿ ಬಸ್ಸು, ಅದ್ರ ಸಲುವಾಗಿ ಕೇಳತ್ತಾರ ಪಾಪ. ನೋಡಲಿ 1,000 ಕೋಟಿ ಗಂಟೆ ಬಿದ್ದೈತೆ ಅದಾರ, ಅಂಬಾನಿಗ 1,000 ಕೋಟಿ ಬಿದ್ದೈತೆ ಎಲ್ಲರೂ ಉತ್ತರ ಕೊಟ್ಟು ಬಿಡ್ತಾರನ. ಅವ್ರು ಅರ್ನ್ ಮಾಡಿದಾರ್ರಿ ಅದನ್ನ. ಈ ತರ ಒಬ್ಬ ಕೆಳಮಟ್ಟದ ಅಂದ್ರ ಯಾವ್ದೋ ಒಬ್ಬ ಕಾರ್ಯಕರ್ತ ಆಗ್ಲಿ ಇದು ಮತ್ತೆ ಯಾವ್ದೋ ಒಂದು ಮುನ್ಸಿಪಾಲಿಟಿ ಇದಾಗ್ಲಿ ಮಾತಾಡಿದ್ರೆ ಏನೋ ಅನ್ಕೋಬಹುದು. ವಿಧಾನಸಭೆ ಅಪೋಸಿಟ್ ಲೀಡರ್ ಆಗಿ ನೀವು ಅವ್ರಿಗೆ RCB ಟೀಮ್ ದವ್ರಿಗೆ ಅಥವಾ KSC ಒಂದು ಉಪಕಾರ ಮಾಡಿದವ್ರ ಮಾತಾಡ್ತೀರಿ. ಫಸ್ಟ್ ಆಫ್ ಆಲ್ ನೋಡಪ್ಪ, ಒಂದ್ ಟಿಕೆಟ್ ಕೇಳೋದ್ರೋಗ ಏನ್ ತಪ್ಪಿಲ್ಲ ಅನ್ಸ್ಲಿಲ್ಲ ನನಗ. ಬಟ್ ನಮ್ಮ ಮನ್ಯಾಗಿನವ್ರಿಗೂ ಟಿಕೆಟ್ ಕೊಡ್ರಿ. ನಮ್ಮ ಹೆಂಡತಿ ಅಶೋಕ್ ಓಪನ್ ಆಗಿ ಹೇಳ್ತಾರೆ, ನನ್ನ ಹೆಸರು ಬರೆದು ಕೊಡ್ತಾರ ಟಿಕೆಟ್, ಆದ್ರೆ ನನ್ನ ಹೆಂಡತಿನೂ ಕಳ್ಸಕ್ಕಾಗಿಲ್ಲ, ನನ್ನ ಮಗನೂ ಕಳ್ಸಕ್ಕಾಗಿಲ್ಲ ಅಂತ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಹೋಗ್ಬೇಡ ದೋಸ್ತ್. ನಿನಗೆ ಮನ್ಯಾಗಿನವ್ರನ್ನ ಕಳ್ಸ್ಬೇಕಂತ ಏನೈತೆ ಅದ ಟಿಕೆಟ್ ಮೇಲೆ. ನಿನ್ ಮನ್ಯಾಗಿನವ್ರನ್ನ ಕಳ್ಸಾಕತ್ತ ಏನ್ ಇದನ್ ಮಾಡಿಲ್ಲಲ್ಲ, ನಿಮ್ಮನ್ನ ಆರ್ಸ್ ಕಳ್ಸಿಲ್ಲ. ನೀ MLA ಆದಂದ್ರ ನಿನಗೆ RCB ಟಿಕೆಟ್ ಸಿಗತೈತೆ, ಅದರಿಂದ ನಿನ್ನ ಹೆಂಡತಿ ಮಕ್ಕಳ ಮ್ಯಾಚ್ ನೋಡ್ತಾರ ನಿಮ್ಮನ್ನ ಆರ್ಸ್ ಕೆಲ್ಸಿಲ್ಲ. ನಾವು ನಮ್ಮ ಸೇವೆ ಮಾಡಕ್ ಕಳ್ಸೈತಿ, ಜನ ಸೇವೆ ಮಾಡಕ್ ಕಳ್ಸೈತಿ, ಸಮಾಜ ಸೇವೆ ಮಾಡಕ್ ಕಳ್ಸೈತಿ. ನಿಮ್ಮನ್ನ ಆರ್ಸಿ ಅಷ್ಟ ಮಾಡ್ರಿ, ನೀವು ಅಟ್ರೋಗ ಸಾಕು. ಸ್ಪೋರ್ಟ್ಸ್ ಇದನ್ನ ಮಾಡಕ್ ಬೇರೆದವ್ರು ಅದಾರ, ಅದನ್ನ ಮಾಡ್ಲಿ. ಸ್ಪೋರ್ಟ್ಸ್ ಮಿನಿಸ್ಟರ್ ಅಂತ ಇರ್ತಾರೋ, ಅವ್ರಿಗೆ ಬೇಕಾದ್ರೆ ಅವ್ರಿಗೆ ಟಿಕೆಟ್ ಸಿಗೈತಿ. CM ಇರ್ತಾರೋ, DCM ಇರ್ತಾರೋ, ಅಪೋಸಿಷನ್ ಲೀಡರ್ ಹತ್ರ ನಿಮ್ಗೊಂದ್ ಬೇಕಾದ್ರೆ ಟಿಕೆಟ್ ಕೊಡ್ಲಿ, ನಾವೇನು ಬೇಡ ಅನ್ನಂಗಿಲ್ಲ. ಬಟ್ ಈ ತರ ನೀವು ಕೂಡ ದೋಸ್ತ ನನಗಂತೂ 100% ಇದಿಲ್ಲ. ನೀವು ಮಾಡೋದತ್ತ ನೀವು ರೊಕ್ಕ ಕೊಟ್ಟು ಬೈ ಮಾಡ್ಕೊಂಡು ಹೋಗ್ರಿ, ನಿಮ್ಗೇನ್ 3,30,000 ಡಿಫ್ರೆನ್ಸ್ ಅನ್ಸಂಗಿಲ್ಲ. ಅದನ್ನ ಬಿಟ್ಟ ಇಲ್ಲಿ ಮೀಡಿಯಾದ ಮುಂದೆ ಬಂದ ನಾವ್ ಅವ್ರಿಗೆ KSC ಅವ್ರಿಗೆ ಸೊಕ್ಕ ಬಂದೈತಿ, ನಾವ್ ಹೇಳಿದ ಮಾತು ಕೇಳವಲ್ರು ಅಂದ್ರೆ ನಿಮ್ ಮಾತೇ ಕೇಳ್ಬೇಕ್ರಿ. ಇಂಡಿಪೆಂಡೆಂಟ್ ಬಾಡಿ ಐತಿ ಅದು. ಮೋದಿ ಗೌರ್ಮೆಂಟ್ ಬಂದು BCCI ನಾವ್ ಹೇಳ್ದಂಗ್ ಕೇಳವಲ್ರು ಅಂತಾರನ.
ದೋಸ್ತ ridiculous. ಭಾಳ ಓವರ ಮಾಡ್ಬಿಟ್ರಿ ಇವತ್ತ, ಅಸಹ್ಯ ಮಾಡಿಟ್ರಿ ನಮ್ಮನ್ನ ಇಡೀ ದೇಶನಾಗ. Seriously. Twit- ನೋಡಿ ಟ್ರೋಲಿಂಗ್ ಆಗತೈತೆ. ಟ್ವಿಟರ್ ನೋಡ್ರಿ, ನ್ಯಾಷನಲ್ ಜೋಕ್ ಆಗೋದು ಕರ್ನಾಟಕಕ್ಕೆ ಏನು ಹೊಸದಾಗಲ್ಲ. ಕಾಡಿ ಬೇಡಿ KS ಹೊಡೆದಾರ, ವೆಂಕಟೇಶ್ ಪ್ರಸಾದ್ ಹೊಡೆದಾಡಿ RCB ಮ್ಯಾಚ್ ಅಟ್ಲೀಸ್ಟ್ 5 ತಗೊಂಡ್ಬಂದಾರ ಕರ್ನಾಟಕಕ್ಕ. ಈ ತರ ಶೇಮ್ಲೆಸ್ ಆಕ್ಟ್ ಮಾತಾಡಿ ಈ ತರ ಒಂದು ಇದನ್ನ ಮಾಡೈತಲ್ಲ, ಇದ್ದಿದ್ದ ಮರ್ಯಾದನ್ನ ಕಳ್ಕೊಳ್ಬೇಡ. RCB ಮ್ಯಾಚ್ ದವ್ರ ಆಸ್ ಎ ಫ್ಯಾನ್, ನಾನು ಒಬ್ಬ ಫ್ಯಾನ್ ಆಗಿ ಏನ್ ಹೇಳ್ತೀನಿ, ಈ ತರ ಏನಾದ್ರು ಕಂಟಿನ್ಯೂ ಆಗಿ ಇನ್ನೊಬ್ಬ ಇಬ್ರು MLA ಮಾತಾಡಿದ ಪ್ಲೀಸ್ ಈ ಟೈಮ್ ಏನೋ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಂದ ಬೆಂಗಳೂರದಾಗ ಮ್ಯಾಚ್ ಇಡಕ್ ಹೋಗ್ಬೇಡ್ರಿ. ನಮ್ಮ MLA ಕೇಳೋದು ನಮ್ಮ ಕನ್ನಡಿಗರ ಮರ್ಯಾದೆ ಕಳಿಬೇಡ್ರಿ. ಥ್ಯಾಂಕ್ ಯು. ಸೊ ನೋಡ್ರಿ, ಇಷ್ಟು ಸೆಮ್ಲೆಸ್ನೆಸ್ ಇಳಿಬಾರ್ದು, ಇಷ್ಟು ಎಂಟೈಟಲ್ಮೆಂಟಿಗೆ ಹೋಗ್ಬಾರ್ದು. ನಾವು MLA ಆಗಿ ಗೆದ್ದು ಬಂದೆವು, ನಮಗೆ 5 ಟಿಕೆಟ್ ಕೊಡ್ರಿ, ನಮ್ಗೆ ಅಷ್ಟೇ ಯಾಕೆ ಕೊಡ್ತೀರಿ, ನಮ್ಗೆ ಹೆಂಡತಿಗೂ ಕೊಡ್ರಿ, ಮಕ್ಳಿಗೂ ಕೊಡ್ರಿ ಅಂತ ಅಂದೇಳಿ. ಇದೇನು ಪಾರ್ಟಿ ಟಿಕೆಟ್ ಕೆಟ್ಟೋಗಿಲ್ಲ, ಇದು IPL ಟಿಕೆಟ್ಸ್ ಅದಾವು. ಹಾ, IPL ಟಿಕೆಟ್ಸ್ ಅದಾವು. ನಾವು ಜನಸಾಮಾನ್ಯರು, ನಾವು ಕ್ಯೂದಾಗ ನಿಂತು ತಗೋತೇವು, ನಾವು ಹೊಡೆದಾಡೇನ ಟಿಕೆಟ್ ತಗೋತೇವು. ನಮಗೆ ಅಟ್ಲೀಸ್ಟ್ ನಿಮ್ಗೆ ಒಂದೊಂದರೇ ಟಿಕೆಟ್ ಸಿಗ್ತಾವ, ನಮ್ಗೆ ಅದು ಸಿಗಂಗಿಲ್ಲ. ನಾವ್ ಈಗ ಮ್ಯಾಚ್ ನೋಡಿ ಎಲ್ಲರೂ ಒಂದು 7-8 ವರ್ಷ ಆಗಿರ್ಬೇಕು, ಪ್ರತಿ ವರ್ಷ ಆನ್ಲೈನ್ದಾಗ ಓಪನ್ ಮಾಡಿಕೊಡ್ಲೆ ಫುಲ್ ಆಗ್ತಾವ, ನಮಗೂ ಟಿಕೆಟ್ ಸಿಗಂಗಿಲ್ಲ. ನಮಗ ಸಿಗೋದು ಟಿಕೆಟ್ ನಿಮಗ್ ಸಿಗ್ಬೇಕಂತ ಏನಿಲ್ಲ. ನೀವು ಎಲ್ಲ IPL ಮ್ಯಾಚ್ ನಿಮ್ಮನ್ನ ಗೆಲ್ಸ್ ಕಳ್ಸಿದ್ದ ಜನಸೇವೆ ಮಾಡಕ, ಸಮಾಜ ಸೇವೆ ಮಾಡಕ, ಅಲ್ಲಿ ಹೋಗಿ ಮ್ಯಾಚ್ ಟಿಕೆಟ್ಗಳು ತಗೊಂಡ್ ಮ್ಯಾಚ್ ನೋಡಕಲ್ಲ. ಅಟ್ಟು ಇದನ್ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ನಮ್ಮ ಕರ್ನಾಟಕದ ಹೆಸರು ತೆಗ್ಯಾಕ್ ಹೋಗ್ಬೇಡ್ರಿ. ಮತ್ ನೀವ್ ಹಿಂಗ ಎಂಟೈಟಲ್ಮೆಂಟ್ ಹಿಂಗ ನಾವು ಇದನ್ ಮಾಡ್ಕೊತ ಹೋದ್ರಿ ಅಂದ್ರೆ ಇವತ್ತಿಲ್ ನಾಳೆ RCB ಇಲ್ಲಿಂದ ಜಾಗ ಖಾಲಿ ಮಾಡೋದು ಅಂತ ಫಿಕ್ಸ್. ಈಗ ಲಾಸ್ಟ್ ಇಯರ್ ಏನೋ ಹೋಗ್ಬೇಕಾಗಿತ್ತವ್ರ, ಸುಮ್ಮನೋ ಬಸ್ಸು ಇದಂಗ ವೆಂಕಟೇಶ್ ಪ್ರಸಾದ್ ಗುದ್ದಾಡಿ ಮ್ಯಾನೇಜ್ಮೆಂಟ್ ದವ್ರಿಗೆ ಮಾತಾಡಿ, ಆಮೇಲೆ ಗೌರ್ಮೆಂಟ್ ದವ್ರಿಗೆ ಮಾತಾಡಿ ಗುದ್ದಾಡಿ ಮಾಡಿ ತಗೊಂಬಂದರು. ನೀವ್ ಹಿಂಗ ಕಂಟಿನ್ಯೂ ಮಾಡ್ರಿ ಅಂದ್ರ ಹೋಗೋದ್ರಿ. ಲಾಸ್ಟ್ ಅದ್ರ ಸಂಬಂಧ RCB ಮಾರಿ ಹೋದ್ರ ದೋಸ್ತ. ಟೀಮ ಮಾರೋದು ಇದನ್ ಬತ್ತ ಅವ್ರಿಗೆ ಪರಿಸ್ಥಿತಿ ಬತ್ತ. ಹಾ, ಇದ ಒಂದ್ ಇನ್ಸಿಡೆಂಟ್ ಈಗನ. ಸೊ ಇಷ್ಟು ಅಷ್ಟು ಕರಿಬೇಡಿ, ಊಟಕ್ಕೆ ಮರಿಬೇಡ್ರಿ. ಇಂಥವೇನಾರ ಇದ್ರೆ ಅದ ಟಿಕೆಟ್ ಕೇಳಾಕತ್ತವ್ರು, ಲಾಸ್ಟ್ ಟೈಮ್ ಆದಾಗ ಯಾರೋ ಒಬ್ರು ಮೈ ಮೇಲೆ ತಗೋಲಿಲ್ಲ. ಅಲ್ಲ, ನಮ್ ಮುಂದೆ ರಾಜಕಾರಣಿಗಳು ಹಂಗ ಹಿಂಗ ಅಂದಾಗ ನಾವ ಡಿಫೆಂಡ್ ಮಾಡ್ಕೊತಿರ್ತೇವ್ ನಿಮ್ಮನ್ನೆಲ್ಲ. ಇಲ್ಲಪ್ಪ, ಲೈಫ್ ಅವ್ರದಷ್ಟು ಈಜಿ ಇರಂಗಿಲ್ಲ, ಬಾಳ ತ್ರಾಸ ಇರೈತಿ, ಸ್ಯಾಕ್ರಿಫೈಸಸ್ ಮಾಡ್ತಾರತ್ತಂದ ನೀವ್ ಇಂಥ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಮಂದ್ಯಾಗ ಹುಚ್ಚರಾಗ್ತಾ ಯಾಕೆ ಹೋಗ್ಬಿಡ್ರಿ ದಯವಿಟ್ಟು. ಸೊ ಇವತ್ತಿಂದ ವಿಷಯದ ನಮ್ ಪರ್ಸ್ಪೆಕ್ಟಿವ್ ಇದಾಗಿತ್ತು. MLA ಟಿಕೆಟ್ ಕೇಳಿದ್ದು ಸರಿನಾ ತಪ್ಪ ಅಂತ ನಮ್ ಪರ್ಸ್ಪೆಕ್ಟಿವ್ ಇದಾಗಿತ್ತು. ನಿಮ್ ಪರ್ಸ್ಪೆಕ್ಟಿವ್ ಏನೈತಿ ಅದನ್ನ ನೀವು ಕಮೆಂಟ್ನಾಗ ತಿಳಿಸ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಿನ್ನೊಂದೇನು ಶೇರ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಜನರಿಗೆ ತೋರಿಸ್ಬೇಕಾಗಿತ್ತು ಅನಿಸ್ತಂದ್ರ ಶೇರ್ ಮಾಡ್ರಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ನಾವು ಯಾವಾಗ ಮುಂದೆ ಎಲೆಕ್ಷನ್ ಇತ್ತು ಅಂದ್ರೆ ನಮಗೂ ಗೆಲ್ಸ್ ಕಳ್ಸಿರಪ್ಪ, ನಮಗೂ 5 ಫ್ರೀ ಟಿಕೆಟ್ ಸಿಗ್ಲಿ. ಇದರಿಂದ ಮ್ಯಾಚ್ ಟಿಕೆಟ್ ಸಿಗ್ತಾವ MLA ಗುದ್ದಾಡಕ್ ಬರ್ತೈತಿ. ಓಕೆ, ಸರಿ. ಗುಡ್ ನೈಟ್. ಬಾಯ್.